ಇನ್ನು ಟಿವಿ9 ಜೊತೆ ಶಾಸಕ ಬಾಲಕೃಷ್ಣ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಸಿದ್ದು ಡಿಕೆ ಇಬ್ಬರ ನಾಯಕತ್ವ ಕೂಡ ನಮಗೆ ಬೇಕೇ ಬೇಕು. ಇಬ್ಬರೂ ಕೂಡ ಪಕ್ಷದ ಎರಡು ಕಣ್ಣುಗಳಿದ್ದಂತೆ ಅಂತ ಹೇಳಿದ್ದಾರೆ. ಒಂದು ಕಣ್ಣಿಗೆ ನೋವಾದ್ರೂ ಕೂಡ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತೆ. ಎಲ್ಲರೂ ಕೂಡ ಕೂತು ಮಾತುಕತೆ ನಡೆಸಿ ತೀರ್ಮಾನ ಕೈಗೊಳ್ತಾರೆ ಅಂತ ಹೇಳಿದ್ದಾರೆ. ನಮ್ಮ ಪ್ರತಿನಿಧಿ ಪ್ರಸನ್ನ ಮಾತನಾಡಿಸಿದ್ದಾರೆ ಬಾಲಕೃಷ್ಣ ಅವರನ್ನ. ಬನ್ನಿ ನೋಡೋಣ. ಇವತ್ತು ಪುನರ್ರಚನೆ ಆಗಿದ್ದೆ, ಆದರೆ ತಾವು ಆ ಒಂದು ಪುನರ್ರಚನೆ ಆದಂಥ ತಂಡದಲ್ಲಿ ತಾವಿರ್ತೀರಾ, ಆ ನಿರೀಕ್ಷೆ ಇದೆಯಾ? ತಾವು ಹೈಕಮಾಂಡ್ ಮಟ್ಟದಲ್ಲಿ ಮಾತುಕತೆ ನಡೆಸುವಂಥ ಅಥವಾ ಒಂದಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇದ್ದೀರಾ? ಇಲ್ಲ, ನಾನು ಯಾರ ಹತ್ರನೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿಲ್ಲ. ಆದರೆ ಸಹಜವಾಗಿ ನನಗೂ ಕೂಡ ನಿರೀಕ್ಷೆ ಇದೆ. ನಾನು ಕೂಡ ಸೀನಿಯರ್ MLA, 25 ವರ್ಷಗಳಿಂದ 5ನೇ ಬಾರಿ ನಾನು ಗೆಲ್ತಾ ಇರ್ತಕ್ಕಂಥದ್ದು. ಅದರಿಂದ ಬಹುಶಃ ಮುಖ್ಯಮಂತ್ರಿಗಳ ಜೊತೆನೂ ನನ್ನ ಒಡನಾಟ ಇದೆ ಮೊದಲು. ಈಗ ಉಪಮುಖ್ಯಮಂತ್ರಿಗಳ ಜೊತೆ ಹೆಚ್ಚು ಒಡನಾಟ ಇಟ್ಕೊಂಡಿದ್ದೀವಿ. ನಮ್ಮ ಜಿಲ್ಲೆಯವರು ಉಪಮುಖ್ಯಮಂತ್ರಿಗಳು, ಬಹುಶಃ ಅವರೆಲ್ಲ ನನ್ನ ಸೇವಾ ಹಿರಿತನವನ್ನು ಕನ್ಸಿಡರ್ ಮಾಡ್ತಾರೆ ಅಂತಕ್ಕಂಥದ್ದು ವಿಶ್ವಾಸ ಇದೆ ನನಗೆ. ಬಟ್ ಈಗ ಒಂದು ಸಂಪುಟ ಪುನರ್ರಚನೆ ಆಗಲಿ ಅಥವಾ ನಾಯಕತ್ವ ಬದಲಾವಣೆ ಎರಡೂ ಬೇರೆ ಬೇರೆ ವಿಷಯ ಆದರೂ ಕೂಡ ಈ ರೀತಿಯ ಗೊಂದಲಗಳು ಮುಂದುವರೆದ್ರೆ ಪಕ್ಷಕ್ಕೆ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಅಡೆತಡೆ ಆಗ್ಬೋದು. ಈಗಾಗಲೇ ನಾವು ಬಿಹಾರ ಚುನಾವಣೆಯನ್ನು ಕಾಂಗ್ರೆಸ್ ಕಳ್ಕೊಂಡಿದೆ ಅಂತ ಹೇಳಿ ಸಾಕಷ್ಟು ಆತಂಕದಲ್ಲಿ ಹೈಕಮಾಂಡ್ ಇದೆ. ಸೊ ಇಂಥ ಸಂದರ್ಭದಲ್ಲಿ ಕರ್ನಾಟಕ ಒಂದು ಸಾಲಿಡ್ ಆದಂಥ ಒಂದು ಬೇಸ್ ಇರುವಂಥ ಕಾಂಗ್ರೆಸ್ಗೆ ಇರುವಂಥ ಸ್ಥಳ. ಇಂಥ ಸಂದರ್ಭದಲ್ಲಿ ಒಂದು ನಿರ್ಧಾರ ಮಾಡುವಂಥದ್ದು ಅಥವಾ ಒಂದು ಸ್ಪಷ್ಟತೆಯನ್ನು ಕೊಡುವಂಥದ್ದು ಕಾರ್ಯಕರ್ತರ ದೃಷ್ಟಿಯಿಂದ ಒಳ್ಳೆಯದಲ್ವಾ? ನೋಡ್ರಿ, ಸಿದ್ದರಾಮಣ್ಣ ಮತ್ತು DK ಶಿವಕುಮಾರ್ ಅವರಿಬ್ಬರು ಕೂಡ ಪ್ರಬಲವಾದ ನಾಯಕರು ನಮ್ಮ ಪಕ್ಷದಲ್ಲಿ. ಅವರು ಎರಡು ಕಣ್ಣಿದ್ದಂಗೆ ಈ ಪಕ್ಷಕ್ಕೆ. ಯಾವ ಕಣ್ಣಿಗೆ ತೊಂದರೆ ಆದರೂ ಕೂಡ ಪಕ್ಷಕ್ಕೆ ಹಾನಿ ಆಗ್ತದೆ. ಅದಕ್ಕೆ ಅದನ್ನು ಸಮರ್ಥವಾಗಿ ಹೈಕಮಾಂಡು ಕೂತು ಚರ್ಚೆ ಮಾಡಿ ಪಕ್ಷಕ್ಕೆ ಹಾನಿ ಆಗದೇ ಇರತಕ್ಕಂಥ ರೀತಿಯಲ್ಲಿ ತೀರ್ಮಾನ ತಗೋಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ಅಭಿಪ್ರಾಯ. ಅಂದರೆ ಆತುರದಲ್ಲಿ ನಿರ್ಧಾರ ಮಾಡೋದಕ್ಕಿಂತ ಇನ್ನೊಂದಷ್ಟು ಕಾಲಾವಕಾಶ ತೆಗೆದುಕೊಂಡು ಯಾವ್ದು ನಿರ್ಧಾರ ಮಾಡೋದು ಒಳ್ಳೆಯದು ಅಂತೀರಾ? ಕಾಲಾವಕಾಶದ ಪ್ರಶ್ನೆ ಅಲ್ಲ, ಇಲ್ಲಿ ಇಬ್ಬರು ಬೇಕು ನಮಗೆ. ಇಬ್ಬರು ಅವಶ್ಯಕತೆ ಈ ಕಾಂಗ್ರೆಸ್ ಪಕ್ಷಕ್ಕಿದೆ. ಇಲ್ಲಿ ಇಬ್ಬರನ್ನ ಯಾರನ್ನೂ ಕಳ್ಕೊಳ್ಳೋಕ್ಕೆ ತಯಾರಿಲ್ಲ. ಕಾಂಗ್ರೆಸ್ ಪಕ್ಷ ತಳ್ಕೊಂಡ್ರು ತೊಂದರೆ. ಅದರಿಂದ ಅದನ್ನು ಆ ಥರ ಮಾಡ್ತಾರೋ, ನಾಳಿಕೆ ಮಾಡ್ತಾರೋ, ನಾಡ್ದು ಮಾಡ್ತಾರೋ ಅಷ್ಟೊಂದು ನಾನು ಹೇಳಲಿಕ್ಕಾಗಲ್ಲ. ಬಟ್ ಎಲ್ಲರನ್ನೂ ವಿಶ್ವಾಸಕ್ಕೆ ತೊಗೊಂಡು ಇಬ್ಬರನ್ನು ಕೂಡ ಎಲ್ಲ ಮುಖಂಡರುಗಳು, ಇವರಿಬ್ಬರೇ ಅಂತಲ್ಲ, ಬೇರೆಯವರು ಕೂಡ ಪ್ರಮುಖವಾದಂಥ ನಾಯಕರುಗಳಿದ್ದಾರೆ. ಮಂತ್ರಿಗಳಲ್ಲಿ ಸೀನಿಯರ್ ಮಿನಿಸ್ಟರ್ಸ್ಗಳಿದ್ದಾರೆ ಭಾಳಷ್ಟು. ಮಾಜಿ KPCC ಅಧ್ಯಕ್ಷರಾಗಿದ್ದಂಥವರು ಪರಮೇಶ್ವರ್ ಅವರು ಇರ್ಬೋದು, MB ಪಾಟೀಲ್ ಅವರು ಇರ್ಬೋದು, HK ಪಾಟೀಲ್ ಇರ್ಬೋದು, ನಮ್ಮ ಸತೀಶ್ ಜಾರಕಿಹೊಳಿ ಅವರು ಇರ್ಬೋದು, ಎಲ್ಲ ಪ್ರಮುಖವಾದಂಥ ನಾಯಕರುಗಳಿದ್ದಾರೆ. ಅವ್ರ ಹತ್ರ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಪಕ್ಷಕ್ಕೆ ಹಾನಿ ಆಗದೇ ಇರತಕ್ಕಂಥ ರೀತಿಯಲ್ಲಿ ತೀರ್ಮಾನ ತಗೊಳ್ಳೋದು ಉತ್ತಮ.